ಈ ನಾಯಿಗಳನ್ನ ಕಾಜಾಗೆ ರೀಚ್ ಆಗಿದ್ ಫಸ್ಟ್ ಡೇ ಇಂದಾನು ಗಮನಿಸ್ತಾನೆ ಇದೆ. ಈ ನಾಯಿಗಳು ನೋಡಕ್ ತುಂಬಾ ಚೆನ್ನಾಗಿದಾವೆ, ಬಟ್ ಯಾವಾಗ್ಲೂ ಬೇಜಾರಲ್ಲೇ ಇರ್ತಿದ್ವು. ಬರೀ ಒಂದ್ ನಾಯಿ ಅಲ್ಲ, ಊರಲ್ಲಿರೋ ಪ್ರತಿಯೊಂದ್ ನಾಯಿ ಕೂಡ ಹಿಂಗೆ ಬೇಜಾರಲ್ಲೇ ಇರ್ತಿದ್ವು. ಇಲ್ಲಿ ತುಂಬಾ ಕೋಲ್ಡ್ ಇರತ್ತಲ್ಲ, ಸೊ ಇಲ್ಲಿನ ಪ್ರಾಣಿಗಳೆಲ್ಲ ಹಿಂಗೆ ಅಂತ ಅನ್ಕೊಂಡಿದ್ದೆ. ಕೊನೆಗಲ್ಲಿಂದ ಹೊರಡೋವಾಗ ನಾನು ಉಳ್ಕೊಂಡಿದ್ ಹೋಟೆಲ್ ಓನರ್ಗೆ ಇದ್ರ ಬಗ್ಗೆ ಕೇಳಿದಾಗ ಈ ಟೈಮಲ್ಲಿ ಅವುಗಳಿಗೆ ಫುಡ್ ಸಿಗಲ್ಲ ಅಲ್ಲ, ಸೊ ಅದಕ್ಕೆ ಹಿಂಗಿರ್ತವೆ ಅಂತ ಹೇಳಿದ್ರು. ಸೊ ವಿಷಯ ಏನಂದ್ರೆ ಇಲ್ಲಿ ವಿಂಟರ್ ಬಂದ್ರೆ 60 to 70% ಜನ ಸಿಟಿ ಕಡೆ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಸ್ನೋ ಬೀಳ್ತಾ ಇರುತ್ತೆ. ಸ್ನೋ ಬೀಳೋವಾಗ ಬೆಳೆ ಏನು ಬೆಳೆಯಕ್ಕಾಗಲ್ಲ, ಮತ್ತೆ ರೋಡ್ ಕಂಡೀಷನ್ಗಳು ಸರಿ ಇರಲ್ಲ. ಇಂಪೋರ್ಟ್ ಎಕ್ಸ್ಪೋರ್ಟ್ ಕಷ್ಟ ಆಗುತ್ತೆ, ಮತ್ತೆ ಪವರ್ ಕಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ವಿಂಟರ್ ಅಲ್ಲಿ ಜನ ಸಿಟಿ ಕಡೆ ಶಿಫ್ಟ್ ಆಗ್ಬಿಡ್ತಾರೆ. ಬಟ್ ಊರೊಳಗಡೆ ಬೆಳೆದಿರೋ ನಾಯಿಗಳು ಮನುಷ್ಯರು ಹಾಕೋ ಫುಡ್ ನೇ ಅವಲಂಬಿಸ್ಕೊಂಡಿರ್ತವೆ. ಸೊ ಟೂರಿಸ್ಟ್ ನ ನಂಬ್ಕೊಂಡು ಬಿಸ್ನೆಸ್ ಮಾಡೋರು ಒಂದಷ್ಟು ಜನ ಮಾತ್ರ ಊರಲ್ಲೇ ಇರ್ತಾರೆ. ಸೊ ಅವ್ರ ಕೈಲಾಗಿದ್ದು ಅವ್ರು ಆಗ್ತಾ ಇರ್ತಾರೆ, ಬಟ್ ಅವುಗಳಿಗೆ ಅದು ಸಾಕಾಗಲ್ಲ. ಸೊ ಈ ವಿಷಯ ಗೊತ್ತಾದ್ಮೇಲೆ ಟೂರಿಸ್ಟ್ಗಳು ಒಬ್ಬೊಬ್ಬರೇ ಬಿಸ್ಕತ್ಗಳು ಹಾಕಕ್ ಶುರು ಮಾಡಿದ್ರು. ಸೊ ಹಂಗಾಗಿ ಬಿಸ್ಕೆಟ್ ಪ್ಯಾಕೆಟ್ ನೋಡ್ತಾ ಇದ್ದಂಗೆ ಊರಲ್ಲಿರೋ ನಾಯಿಗಳೆಲ್ಲ ಒಟ್ಟಿಗೆ ಬಂದ್ಬಿಟ್ವು. ಸೊ ಇದೇ ಈ ವಿಡಿಯೋ